ಓಂ ಶ್ರೀಯಃಪತ್ತೇ ನಿತ್ಯಾ ಗಣಿತಗುಣಮಾಣಿಕ್ಯ ವಿಶದಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾ ಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ಅಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾ ಸುಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಸಾತೋ ಬ್ರಹ್ಮ ಜಿಜ್ಞಾಸ. ಓಂ ಯದೀಯ ಚರಣಾಂಭೋಜ ಛಾಯಾಮಾಸ್ಯ ನಿವೃತ್ತಾಃ ನಂದಂತಿ ಸರ್ವನ್ಮುಕ್ತಾಃ ಸಂಶ್ರಯೇ ಶ್ರೇಯಂ ಪ್ರತಿಂ. ಅಲ್ಪಾಚ್ಚ ಸುಖನಾಶಾದ್ಧಿ ಬಿಭೇತಿ ಅಚಿತರಾಂ ಜನಃ ಮಹಚ್ಚ ದುಃಖಮಾಪ್ನೋತಿ ಸುಖನಾಶ ನಿವೃತ್ತಯೇ. ವೇದವ್ಯಾಸದೇವರು ಮೋಕ್ಷ ಯಾತಕ್ಕೆ ಡೀಟೇಲ್ ಮೋಕ್ಷದ ಬಗ್ಗೆ ಬರಿಬೇಕಾಗಿತ್ತು? ಬರೀ ಮುಕ್ತನಾಗ್ತಾ ಹೇಳಿ ಸಾಕಾಗಿತ್ತು. ಮುಕ್ತಿಯ ಬಗ್ಗೆ ತುಂಬ ತಪ್ಪಾಗಿ ಹೇಳಿರೋದ್ರಿಂದ ಅದು ಸರಿ ಮಾಡಿದರೆ ಬಿಡುವವರಿಗೆ ಅರ್ಥ ಆಗುತ್ತೆ ಅಂತ ತಿಳಿಸೋದಕ್ಕೋಸ್ಕರನೇ ಮುಕ್ತಿ ಆ ಮುಮುಕ್ಷುಗಳಾಗ್ತಾರೆ. ಇಲ್ದವರು ಮುಮುಕ್ಷುಗಳೇ ಆಗೋದಿಲ್ಲ. ಮುಮುಕ್ಷುಗಳು ಅಂದ್ರೇನು? ಮುಕ್ತಿ ಬಯಸೋರು. ಇವತ್ತು ಹಸಿವಾಗಿರುತ್ತೆ, ಯಾವುದೋ ಅಯ್ಯೋ ಬೇಡ ಬಾರ ಉಪವಾಸ ಇರ್ತೀನಿ ಬೇಡ ಅಂದ್ಬಿಡ್ತಾನೆ. ಯಾಕೆ? ನಿಷಿದ್ಧ ಪದಾರ್ಥ. ಅದಕ್ಕೇನೆ ಮುಮುಕ್ಷು ಅಂತ ಇಂಥ ಮುಕ್ತಿ ಬಗ್ಗೆ ಕೇಳಿದಾಗ ಏನು ಅನಿಸುತ್ತೆ ಅವನಿಗೆ, ಅಲ್ಲೇ ನಾನು ಹೋಗಬೇಕು. ಇವತ್ತು ವಿದೇಶಕ್ಕೆ ಜನ ತುಂಬ ಜನ ಯಾಕೆ ಹೋಗ್ತಿದ್ದಾರೆ? ಅವ್ರ ಮಹತ್ವ ಕೇಳಿ ಕೇಳಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅದಕ್ಕೆ ಅವ್ರ ಗುರಿ ಏನು? ಫಸ್ಟಿಂದ ಅಲ್ಲಿಂದ ಶುರು ಮಾಡ್ತಾರೆ. ಹುಟ್ಟಿದಾಗಿನಿಂದ ಹೇಳಿ ಹೇಳಿ ಅಲ್ಲಿ ತರ್ತಾರೆ. ಇದನ್ನು ಜನ್ಮ ಜನ್ಮದ ಸಾಧನೆ ಆಗಬೇಕು. ಎಲ್ಲಿದೆ ನಿಮಗೆ? ಅಲ್ಪ ಸುಖ ಹೋಗೋ ಪ್ರಸಂಗ ಬಂದರೂ ಕೂಡ ಮನುಷ್ಯ ಏನು ಮಾಡ್ತಾನೆ? ಅಕ್ಸೆಪ್ಟ್ ಮಾಡಲ್ಲ ಅದನ್ನು. ಸುಖ ಸ್ವಲ್ಪ ಇದೆ ಅಂತ ತಿಳ್ಕೊಬೇಡ, ಅದು ಮಿಸ್ ಮಾಡೇ ಬೇಕಿಲ್ಲ ನನಗೆ, ಅದು ಬೇಕು ನನಗೆ ಅಂತ ಹೇಳ್ತಾರೆ. ಅಂಥ ಹೊತ್ತಲ್ಲಿ ಸುಖನೇ ಇಲ್ಲ ಅಂತ ಯಾರು ಹೋಗ್ತಾರೆ ಅಲ್ಲಿಗೆ? ಅದು ಅಲ್ಪ ಸುಖದ ನಾಶಕ್ಕೂ ಮನುಷ್ಯ ಇಷ್ಟಪಡೋದಿಲ್ಲ. ಇನ್ನು ಮುಕ್ತಿಯಲ್ಲಿ ಸ್ಫೂರ್ಣ ಸುಖ ಹೋಗುತ್ತೆ ಅಂತ ಹೇಳ್ತಾ ಇರಲ್ಲ. ನೀವು ಮುಕ್ತಿನ ಯಾರು ಹೋಗ್ತಾರೆ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಒಬ್ಬರ ಬಗ್ಗೆ ಒಂದು ಕೋರ್ಸ್ ಹಾಕ್ತಾರೆ. ಇದಕ್ಕೆ ಯಾವ ಕೆಲಸನೂ ಸಿಗೋದಿಲ್ಲ, ನೋ ಪ್ರಾಸ್ಪೆಕ್ಟ್ಸ್ ಅಂತ ಯಾರೋ ಬರ್ತಾ ಇರ್ತಾರೆ. ಕೋರ್ಸ್ ಏನಪ್ಪ ಪ್ರಾಸ್ಪೆಕ್ಟ್ಸ್? ಅದಕ್ಕೆ ನಿಲ್ಲಿ, ಒಂದು ಅಪ್ಲಿಕೇಶನ್ ಬರೋದಿಲ್ಲ. ಅದಕ್ಕೆ ಓದಿ ಏನು ಮಾಡಬೇಕು ಅಂತ ಕೇಳ್ತಾರೆ. ಅದಕ್ಕೆ ಪ್ರಾಸ್ಪೆಕ್ಟ್ಸ್ ಬೇರೆ, ಪ್ರಾಸ್ಪೆಕ್ಟಸ್ ಬೇರೆ. ಅರ್ಥ ಆಯ್ತಾ? ಪ್ರಾಸ್ಪೆಕ್ಟ್ಸ್ ಅಂದ್ರೇನು? ಅದರಿಂದ ಸಿಗೋ ಒಂದು ಫಲ ಇರಬೇಕು. ಅದಕ್ಕೆ ಫಲ ಇಲ್ಲ ಅಂದರೆ ಅದು ಫಲ ಕಂಪೇರ್ ಮಾಡ್ತಾರೆ. ತನಗೂ ಇರೋ ಕೆಲಸಕ್ಕೂ ಕೆಲಸ ಇಲ್ಲ ಸೇರ್ತಾರೆ, ಕೆಲಸ ಇದೆ ಅದು ತನಗೆ ಬೆಟ್ರ್ ಹೌದಲ್ಲ ನೋಡ್ತಾರೆ, ನೋಡ್ಕೊಂಬಿಟ್ಟು ಆಮೇಲೆ ಹೋಗ್ತಾರೆ. ಇದು ಅರ್ಥ ಅಂದರೆ ಮುಕ್ತಿನ ಯಾಕೆ ಮುಕ್ತಿನ ಯೋಚನೆ ಮಾಡಿಲ್ಲ ಅಂದರೆ ಜನ ಅದಕ್ಕೆ ತಪ್ಪರ್ಥ ಹೇಳಿ ತಲೆ ಕೆಡಿಸ್ಬಿಟ್ಟಿದ್ದಾರೆ. ಈಗಾಗಲೇ ಶಾಸ್ತ್ರದ ಬಗ್ಗೆ ಕೆಡಿಸ್ತಾರೆ. ಓದಬಾರ್ದು ಅಂತ ಬಂದಿಲ್ಲ ಶಾಸ್ತ್ರದ ಬಗ್ಗೆ. ಈಗ ಶಾಸ್ತ್ರ ಓದಬಾರ್ದು, ಮುಕ್ತಿಗೆ ಹೋಗಬಾರ್ದು. ಇನ್ನೇನು ಉದ್ಧಾರ ಆಗ್ತಾರೋ ಅವನಾಗಿದ್ದರೆ? ಟೆಕ್ಸ್ಟೇ ಓದ ಪಾಸಾಗಲಿಕ್ಕೆ ಬರುತ್ತಾ? ಆ ಸ್ಥಿತಿ ತಂದಿದ್ದಾರೆ. ದುರ್ಮತಗಳಿಂದ ಅದು ಅನಾಹುತ ಇದೆ. ಓದಂತೆ ಮಾಡಿದರು, ಮುಕ್ತಿ ಕಾನ್ಸೆಪ್ಟ್ ತಲೆ ಬರದಂತೆ ಮಾಡಿದರು. ನಚ ರಾಗ ನಿಮಿತ್ತಂ ತತ್ ವೀತರಾಗ ಅಪಿಸ್ಫುಟಮ್ಮ. ವಿಭೇತಿ ಅಂದರೆ ಹೆದರ್ತಾರೆ ಅಂತ. ಅತಿತರಾಮ ಅಂದರೆ ಅವೆಲ್ಲ ಸೂಪರ್ಲೇಟಿವ್ ಹೋಗೋದು. ಭಾರಿ ಹೆದರ್ತಾರೆ. ಸುಖ ಕಳ್ಕೊಂಡು ನಾನು ಇಷ್ಟಪಡೋದಿಲ್ಲ. ಗೊತ್ತಾಯ್ತಾ? ಸುಖ ಕಳ್ಕೊಳ್ಳೋದು ಇಷ್ಟಪಡೋದಿಲ್ಲ. ಸಾಮಾನ್ಯವಾಗಿ ಒಂದು ಕೆಲಸ ಮಾಡಿ, ಯಾರೋ ಕೂತಿರ್ತೀವಿ ಎಬಿಸಿ ಅವತ್ತು ಬಸ್ತಾರೆ, ಯಾವಾಗ ಹೇಳೋದಿಲ್ಲ ಅವರು. ಯಾವಾಗ ಹೇಳ್ತಾರೆ ಗೊತ್ತಾ? ನೀವು ಬೆಟರ್ ಡಿಸ್ಟಿಲಿ ಒಳ್ಳೆ ಸಿಗುತ್ತೆ ಅಂದರೆ ಮಾತ್ರ ಬಿಡ್ತಾರೆ, ಬಿಡೋದಿಲ್ಲ ಅವರು. ಏನು ಮಾಡ್ತಾರೆ ಅವರು? ನಿಂತವಡೆ ಅಲ್ಲೇ ನಿಂತಿರ್ತಾರೆ, ಮುಂದೆ ಹೋಗೋದಿಲ್ಲ. ನೀವು ಹೋಗಿ ಅಂತಾರೆ. ಮತ್ತೆ ಅಲ್ಲಿ ಒಂಥರ ಅಡ್ಜಸ್ಟ್ ಆಗಿಬಿಡ್ತಾರೆ. ಹಾಗೇನೆ ಸರಿಯಾಗಿದೆ, ಮತ್ತೆ ಯಾಕೆ ಹೋಗಬೇಕು ಅಂತೇಳಿ. ಒಂದು ಮನೆ ಚೇಂಜ್ ಮಾಡೋಕ್ಕೆ ಎಷ್ಟು ಜನ ಇಷ್ಟಪಡ್ತಾರೆ ಯೋಚನೆ ಮಾಡಿ. ಎಷ್ಟಾಗಿರಲಿ ಏನೋ ಆ ಥರ ಏನೋ ಅಟ್ಯಾಚ್ಮೆಂಟ್ ಅದಕ್ಕೆ ಎಷ್ಟೋ ಜನ ಹಾಕಿದ್ದಾರೆ. ಅದು ಎಷ್ಟೇ ವರ್ಷಾಗಿದ್ದರೂ ಕೂಡ ತುಂಬ ಜನಕ್ಕೆ ಬಿಡೋಕ್ಕೂ ಇದನ್ನು ಬಿಡ್ಲಕ್ಕೂ ಕೂಡ ಒಂದು ಯೋಚನೆ ಮಾಡೋ ಸ್ಥಿತಿ ಇರಬೇಕು. ದುರಭಿಮಾನ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ, ಏನು ಮಾಡಿದ್ರು ಬಿಡೋದಿಲ್ಲ. ಆಗ ಯೋಚನೆ ಮಾಡಿ ಇದನ್ನು ಬಿಡಲಿಕ್ಕೆ ತಯಾರಿಲ್ಲ ನೀವೀಗ, ಇನ್ನೇನು ಮೋಕ್ಷಕ್ಕೆ ಹೋಗೋ ಯೋಚನೆ ಬರುತ್ತಾಗ. ಇಲ್ಲಿ ನಮ್ಮನೆ ಎಷ್ಟು ಮನೆ ಇದೆ, ಒಳ್ಳೆ ಸಿಕ್ಕಿದೆಯಪ್ಪ, ಪೂಜೆಗೆ ಅನುಕೂಲ ಇದೆ, ಹೊರಟ್ಬಿಟ್ಟ ಹೊಡೋದು. ಇಲ್ಲೇ ಒದ್ದಾಡ್ಬೇಕು ಅವನು. ಎಷ್ಟೋ ಭ್ರಮೆ ಆಗಿರುತ್ತೆ ಜನಗಳಿಗೆ. ಅದು ದೇಹಾಭಿಮಾನ, ಗೇಹಾಭಿಮಾನ. ದೇಹ ಗೇಹ, ಗೇಹದ ಅಭಿಮಾನ, ಅದು ರಿಲೇಟೆಡ್ ಎಲ್ಲ ವಿವರ. ಇಲ್ಲಿ ನಮ್ಮ ಪೇರ್ಚವ್ರು ಇರ್ತಾರೆ, ಅವರಿದ್ದಾರೆ, 108 ಕಾರಣಗಳು. ಅವೆಲ್ಲ ಕೂಡ ಬಿಟ್ಟು ಹೋಗೋದೆ. ಅದು ಇಷ್ಟನ್ನು ಬಿಡ್ಲಕ್ಕೆ ತಯಾರಿಲ್ಲದ ಮನುಷ್ಯ ಇನ್ನು ಭೂಲೋಕ ಬಿಡೋದಾಗಲಿ, ದೇಹ ಬಿಡೋದಾಗಲಿ, ವೈಕುಂಠಕ್ಕೆ ಹೋಗೋದಾಗಲಿ ಸಾಧ್ಯನೇ. ನಮ್ಗೆ ಯಾವ ಅಟ್ಯಾಚ್ಮೆಂಟ್ ಇರಬಾರ್ದು. ಒಳ್ಳೆ ಕೆಲಸ ಹೊರಟ ಅಷ್ಟೇ. ಆ ಥರ ಅಭ್ಯಾಸ ಮಾಡಬೇಕು.
ನಚ ರಾಗ ನಿಮಿತ್ತಂ ಸತ್. ನೋಡಿ ನೀವು ಏನೇನು ಹೇಳ್ತಿದ್ದೀರಿ, ಇದೆಲ್ಲ ರಾಗ ಇದ್ದವರಿಗೆ ಸುಖದ ಅಪೇಕ್ಷೆ, ಅವರೆಲ್ಲ ಮುಕ್ತಿಗೆ ಹೋಗೋರಂಥವರಲ್ಲ. ಅಂದರೆ ವೀತರಾಗ ಅಪಿ, ಮುಕ್ತಿ ಹೋಗಲು ಪ್ರಯತ್ನ ಪಡ್ತಕ್ಕಂಥವ್ರು ಯಾರ್ಯಾರು ಸೇರಿದ್ದಾರೀಗ, ಲೋಕದ ಅಪೇಕ್ಷೆ ಇಲ್ಲವೇ ಇಲ್ಲ ಅವರಿಗೆ, ಅಂಥವ್ರು ಇಷ್ಟಪಡ್ತಾರೆ ಅಂದರೆ ಏನಿರ್ಬೇಕಲ್ಲಿ, ಸುಖ ಇರಲೇಬೇಕು ಅಂತ ಅರ್ಥ. ವೀತರಾಗ ಅಪಿ ಸ್ಫುಟಂ ನಾರದಾದ್ಯ ಸುಖಾರ್ಥಾಯ. ನಿನ್ನ ಬಂದಿರ್ತದಲ್ಲ, ಯುದ್ಧ ನೋಡ್ಲಿಕ್ಕೆ ಕುತ್ಕೊಂಡ್ರು, ಭಾರಿ ಅಪಾಯ, ಮೈ ಮೇಲೆ ಕಿಡಿ ಬಿಡ್ತಿತ್ತಂತೆ. ವೆಲ್ಡ್ ಮಾಡ್ಬೇಕಾದ್ರೆ ನಿಂತ್ಕೊಂಡು ಹೇಗಾಗುತ್ತೆ ನಿಮಗೆ, ವೆಲ್ಡ್ ಮಾಡ್ಬೇಕಾದ್ರೆ ಮೈ ಮೇಲೆ ಸುಟ್ಟೋಗ್ಬಿಡುತ್ತೆ ಅಲ್ಲೇ. ಆದರೂ ಬಿಡೋದ್ರಲ್ಲಿ ಜನ ನೋಡ್ತಿರ್ತಾರೆ, ಕೆಲವರು ಕುತೂಹಲದ ನೋಡ್ತಾ ಇರ್ತಾರೆ. ಆ ದೃಷ್ಟಿಯಲ್ಲಿ ಸಿಡಿಯುತ್ತೆ ಎಂಬುದಕ್ಕೆ ಅದೇ ದುಷ್ಟ ಅಂತ. ಅಸ್ತ್ರಗಳು ಹೋಗ್ಬೇಕಾದ್ರೆ ಕಿಡಿ ಹಾರ್ತಾ ಇರ್ತವೆ, ಮೈ ಮೇಲೆ ಬಿದ್ದು ಬಡ್ಕೋತಾ ಬಂದು ನೋಡ್ತಾ ಕೊಡ್ತಾರೆ ಅಂತ ಹೇಳ್ತಾರೆ. ಅಪಿ ನೈವ ನೈವ ಆಜಹುರ್ಯುದ್ಧ ರಸಾತ್ ತೇ ನಾರದಾದಯ ಇತಿ ಸ್ಕಾಂದವಚಃ. ಈ ಸ್ಕಂದಪುರಾಣ ಹೇಳ್ತಾ ಇದೆ. ತಸ್ಮಾತ್ ಸುಖಾಭಾವಾಯ ಹೋಯತೆ ವೀತರಾಗೋಪಿ ಶೇಷ. ಇದು ಸ್ಕಂದಪುರಾಣ ಯಾಕೆ ಕೊಟ್ಬರ್ತಾರೆ ಗೊತ್ತಾ, ಅದು ತಾಮಸ ಪುರಾಣ. ವೇದವ್ಯಾಸ ಸರಿಯಾದ ವಿಚಾರ ಬೇರೆ, ಆದರೆ ನಿಮ್ಗೆ ತಾಮಸ ಪುರಾಣ ನಿಮಗೆ ಭಾರಿ ಬೇಕಾದ್ದು, ಅದರಲ್ಲೇ ಹೇಳ್ತಾರೆ. ನೋಡಿದ್ರೆ ಅಷ್ಟು ಕಷ್ಟ ಆದರೂ ಪರವಾಗಿಲ್ಲ ಯುದ್ಧ ನೋಡ್ತಿದ್ರು ಅಂತ ಹೇಳಿದ ಮೇಲೆ ಇನ್ನು ಸಾತ್ವಿಕ ಪುರಾಣದಲ್ಲಿ ಕೇಳಬೇಕಾ ಅಂತ ಅರ್ಥ. ಪೂರ್ವಪಕ್ಷೀಯ ಒಪ್ಪಿರೋ ವಿಚಾರ. ತಸ್ಮಾತ್ ಕೈಮುಚ್ಚ ತಸ್ಮಾತ್ ಸುಖಾಭಾವಾಯ ಕೋಯತೆ. ದೇರ್ಫೋರ್ ಸುಖ ಕಳ್ಕೊಳ್ಳೋದಕ್ಕೆ ಯಾವನೂ ಇಷ್ಟಪಡೋದಿಲ್ಲ. ವೀತರಾಗೋ ಅಪೀತಿ ಶೇಷಃ ವಿಮತೋ ದುಃಖಯುಗ್ಯಸ್ಮಾತ್ ಚೇತನಸ್ಸನ್ ಸುಖೋಜ್ಜಿತ ಪ್ರತಿಪನ್ನೋ ಯಥೇತ್ತೇವ ಚಾನುಮಾಕೇನ ವಾರ್ಯತೆ. ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಒಂದು ಕಡೆ ಕೆಲಸದಲ್ಲಿರ್ತಾನೆ, ಮನೆ ತೊಗೋತಾನೆ, ಫಸ್ಟ್ ಕ್ಲಾಸ್ ಫರ್ನಿಷ್ ಮಾಡ್ತಾನೆ, ಇನ್ನೇನು ಖುಷಿ ಟ್ರಾನ್ಸ್ಫರ್ ಆಗಿಬಿಡುತ್ತೆ, ಇನ್ನೊಂದು ಕಡೆ ಹೋಗೋದು. ಅದು ಬಿಡಾಗಿಲ್ಲ, ಒಳ್ಳೆ ಕೆಲಸ, ಗೊತ್ತಾಯ್ತಾ, ಬಿಡಾಗಿ ಇಲ್ಲ ನಾನು ಬರೀ ಸರಿಯಾಗಿ ಬಿಡ್ತೀನಿ ಅಂತ ಯಾರೋ ಒಬ್ಬದಿಲ್ಲ. ಏನು ಮಾಡ್ತಾರೆ, ಅಯ್ಯೋ ಎಲ್ಲ ಇದ್ರು ಕೂಡ ಹೋಯ್ತು ಬಿಡು, ಕಡಿಮೆ ಎಷ್ಟೊಂದು ಕಡಿಮೆ ಬಿಡ್ತಾರೆ, ಅರ್ಜೆಂಟ್ ಮಾಡಬೇಕಾಗಿರೋ. ಅದು ಯಾಕೆ ಬೇರೆದಿದೆ ಇವರು ಗುರಿ. ಈಗ ವೈರಾಗ್ಯ ಬಂತು ಇಲ್ಲಿ ಮನೆ ಮೇಲೆ ಅವನಿಗೀಗ ವೈರಾಗ್ಯ ಯಾತಕ್ಕೆ ಬಂತು, ಬೆಟ್ರ್ ಕೇಳಿದ್ದಕ್ಕೋಸ್ಕರ ಬಂತು. ಭೂಲೋಕ ಎಷ್ಟೇ ಬೆಟರ್ ಇರಲಿ ಬಿಡಬೇಕು. ಸ್ವರ್ಗಲೋಕಾದಿಗಳು ಕೂಡ ಉಪಯೋಗ ಇಲ್ಲ, ಕ್ಷೀಣೆ ಪುಣ್ಯ ಮತ್ತೆ ಲೋಕ ಮಿಷನ್. ಆಗ ನಮಗನ್ನಿಸುತ್ತೆ ಎಷ್ಟೇ ಹೇಳಿದ್ರು ಬಿಡು ಪದಾರ್ಥದ ಬಗ್ಗೆ ಭಾರಿ ತಲೆ ಕೆಡಿಸ್ಕೋಕೆ ಹೋಗಬೇಕಾಗಿಲ್ಲ. ಪ್ರತಿಪನ್ನೋ ಯಥೇತ್ತೇವ ಚಾನುಮಾ ಕೇನ ವಾರ್ಯತೆ. ಆದ್ದರಿಂದ ವಿಮತೋ ದುಃಖ ಸಂಯುಷ್ಮಸ್ಮಾತ್ ಚೇತನ ಸನ್ ಸುಖೋಜ್ಜಿತ ಪ್ರತಿಪನ್ನೋ ಯಥೇತ್ತೇವ ಚ ಅನುಮಾ ಕೇನ ವಾರ್ಯತೆ. ಅನುಮಾನ ಹೇಳ್ತೀವಿ ನಾವೀಗ. ವಿಮತೋ ದುಃಖ ಯುಕ್ ಯಸ್ಮಾತ್ ಚೇತನಃ ಸನ್ ಸುಖೋಚ್ಯ. ನಿಮ್ಮ ಪ್ರಕಾರ ನಿಮ್ಮ ಮೋಕ್ಷ ಒಪ್ಪಿದರೆ 2 ಪಾಯಿಂಟ್ ಇದೆ, ಸುಖನೂ ಇಲ್ಲ ದುಃಖನೂ ಇಲ್ಲ ಅಂತೀನಿ. ಆ್ಯಕ್ಚುಲಿ ತಪ್ಪದು. ಸುಖ ದುಃಖಗಳು ಏನವು ವಿರುದ್ಧ. ಒಂದಿಲ್ಲ ಅಂದರೆ ಇರಲೇಬೇಕು ಅಂತ ನೀವು ಒಂದು ಹೇಳಿದ್ದೀರಿ. ಈಗ ಸುಖ ಇಲ್ಲ ಅಂತ ಪಾಯಿಂಟ್ ತೊಗೊಂಡ್ರೆ ದುಃಖ ಇದೆ ಅಂತ ಆಯ್ತಲ್ಲಿ, ಅರ್ಥ ಆಯ್ತಾ? ಈಗ ಪರಸ್ಪರ ಟೂ ಅಪೋಸಿಟ್ಸ್ ಕೆನಾಟ್ ಆಕ್ಯುಪೈ ದಿ ಸೇಮ್ ಸ್ಪೇಸ್ ಸೈಮಿಲ್ಟೇನಿಯಸ್ಲಿ. ಆದ್ದರಿಂದ ದುಃಖ ಇದೆ ಅಂತ ಆಯಿತು. ಅದು ಉಪಾಯ ಏನು ಹೇಳಿದಾಗ ಆಯ್ತು, ನೀವು ಮೋಕ್ಷದಲ್ಲಿ ದುಃಖ ಇದೆ ಅಂತ ಹೇಳಿದಾಗ ಅಲ್ಲ, ನಾವು ಹೇಳೋದಿಲ್ಲ ಅಂದರೆ ನೀವು ಹೇಳೋದಿಲ್ಲ, ಯುಕ್ತಿ ಹೇಳುತ್ತೆ ಅಂತ ಹೇಳ್ತಾರೆ. ಅದು ನಿಮಗೆ ನೀನು ಹೇಳಿದಲ್ಲಿ ನಾವು ಒಪ್ಪಬೇಕಾಗಿಲ್ಲ. ಶಾಸ್ತ್ರ ಒಪ್ಪಬೇಕು, ಯುಕ್ತಿ ಒಪ್ಪಬೇಕು. ಯುಕ್ತಿ ಅಗೇನಿಸ್ಟ್ ಇದೆ ನನಗೆ, ದೇರ್ ಫೋರ್ ಅನುಮಾ ಕೇನ ವಾರ್ಯತೆ. ಅನುಮಾನಕ್ಕೆ ಉತ್ತರ ಕೊಡೋಕ್ಕೆ ಬರುತ್ತಾ ನನಗೆ ಇಲ್ಲ. ಸರ್ವಶ್ರುತಿ ಪುರಾಣೇಶು ಸುಖಭಾವೋಕ್ತಿ ತಸ್ತಥ ಮುಕ್ತೌ ನ ಗ್ರಾಹ್ಯಮೇವೈತತ್ ಸುಖಾಭಾವ ಮತಂ ಬುಧೈಹಿ. ಇದೆಲ್ಲ ಮಧ್ವದಲ್ಲಿ ಆಚಾರ್ಯ ಉಪನ್ಯಾಸ ಹೇಳ್ಬೇಕಾದ್ರೆ ಸಂಗ್ರಹ ಮಾಡಿದ್ದಾರೆ. ಇದಕ್ಕೆಲ್ಲ ಪ್ರಮಾಣಗಳು ಸಿಗುತ್ತೆ, ಓದಿದಾಗ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಸರ್ವಶ್ರುತಿ ಪುರಾಣೇಶು, ಸಕಲ ಶ್ರುತಿಗಳಲ್ಲಿ ಸಕಲ ಪುರಾಣಗಳಲ್ಲಿ ಸುಖಭಾವೋಕ್ತಿ ತಸ್ತಥ. ನೀವು ಸುಖಾಭಾವ ಹೇಳ್ತಿ, ಸುಖಭಾವ ಹೇಳಿದ್ದಾರೋ ಅಂದ್ರೆ ಏನರ್ಥ? ಮೋಕ್ಷದಲ್ಲಿ ಸುಖ ಇದೆ ಅಂತೇಳಿ ಒಂದು ಇಡಿಯಮ್ ಇದೆ. ಅಪ್ಪ ಮುಕ್ತಿ ಸುಖ, ಮುಕ್ತಿ ಸುಖ ಅಂತ ಕರೀತಾರೆ. ಮೋಕ್ಷವಾದ ಸುಖ ಅಂದರೆ ಆ ಸುಖ ಎಂಥದ್ದು. ಅಮೃತ ಯಾರು ನೋಡಿಲ್ಲ, ಅಮೃತ ಅಂತ ಹೇಳ್ತಾರಲ್ಲ, ಕಾಫಿ ಅಮೃತ, ಸಾರು ಅಮೃತ, ಎಲ್ಲ ಅಮೃತ ಅವರಿಗೆ. ಆದರೂ ಅಮೃತ ನೋಡಿಲ್ಲ ತಮಾಷೆ ಅಂತ ಕೇಳಿದರೆ. ಸ್ವರ್ಗ ಇದ್ದಾಗಿದೆ, ಸ್ವರ್ಗಕ್ಕೆ ಎದ್ದೋಗಿದ್ದ ಸ್ವರ್ಗಕ್ಕೆ ಇವನು ಸ್ವರ್ಗ ಇದ್ದಾಗಿದೆ. ಅದು ಮೋಕ್ಷ ಸುಖ. ಅದು ಯಾಕೆ ಪದ ಉಪಯೋಗಿಸ್ತಾರೆ ಅಂದರೆ ಕೇಳಿ ಸರಿಯಾದ ಬಾಯಿರಿಂದ ಕೇಳಿದಾಗ ಏನರ್ಥ ಆಯ್ತು ಅವರಿಗೆ? ಓ, ಮೋಕ್ಷ ಸುಖ ಅಲ್ಟಿಮೇಟ್ ಅಂತ ಗೊತ್ತಾಯ್ತು. ಆದ್ದರಿಂದ ಮುಕ್ತಿಗೆ ಇಷ್ಟಪಡ್ತಾರೆ, ನಾವು ಹೋಗಬೇಕು ಅಂತೇಳಿ. ನಿರ್ಗುಣೇ ಬ್ರಹ್ಮಣಿ ಮಯಿ ಧಾರಯನ್ ವಿಷದಂ ಮನಃ ಸೋ ಅನಾನಂದಾದ್ ವಿಮುಕ್ತ. ಅನಾನಂದ ಅಂದ್ರೇನು? ದುಃಖ. ಆನಂದವಲ್ಲದ್ದು ಅನಾನಂದ. ಯೋ ಸೋ ಅನಾನಂದಾದ್ ವಿಮುಕ್ತ ಸನ್ ಆನಂದಿ ಭವತಿ ಸ್ಫುಟಂ. ಸ್ಪಷ್ಟವಾಗಿ ಆನಂದಿ ಆಗ್ತಾನೆ. ನಿರ್ಗುಣೆ. ಆಗ ನಮಗೆ ಗಲಾಟೆ ಮಾಡ್ತಾನೆ ನಮಗೆ ಅವನು. ನೋಡಿದರೆ ನೀವು ಸಿಕ್ಕಾಕೊಂಡ್ರಿ. ಈಗ ಸುಖ ಇದೆ ಅಂತ ಒಪ್ಕೊಂಡ್ಮೇಲೆ
ದುಃಖ ಇದೆ ಒಪ್ಕೋಬೇಕಲ್ಲ ನೀವೀಗ ಅಂತ ಕೇಳಿದ. ಅದಕ್ಕೆ ನಾವೇನು ಹೇಳಿದ್ವಿ, ಏನು ಹೇಳಿದ್ವಿ, ಅದು ಅಪ್ರಾಕೃತ, ಆದ್ದರಿಂದ ಸಮಸ್ಯೆ ಇಲ್ಲ. ಪ್ರಾಕೃತ ಸುಖಕ್ಕೆ ಏನಿದೆ, ದುಃಖ ಅಟ್ಯಾಚ್ಡ್. ಅಪ್ರಾಕೃತ ಸುಖಕ್ಕೆ ಅಟ್ಯಾಚ್ಡ್ ಅಲ್ಲ. ನಮ್ಗೆ ಅವನಿಗೆ ಉತ್ತರ ಗೊತ್ತಿಲ್ಲ, ಆದ್ದರಿಂದ ಅವ್ನು ಹೇಳಕ್ಕೆ ಬರೋದೇ ಇಲ್ಲ. ಹೇಳ್ಬೇಕು ಗೊತ್ತಾ, ಸುಖ ಹಣೆ ಬರನೇ ಅಷ್ಟದು. ಅಪ್ರಾಕೃತ ಸುಖ ಅವನಿಗೆ ಬೇರೆ ಸುಖ ಗೊತ್ತಿಲ್ಲ, ನೆನ್ಪಿಟ್ಕೊಳ್ಳಿ, ಬೇರೆ ಸುಖ ಗೊತ್ತಿಲ್ಲ. ಗೊತ್ತಿರೋದು ಒಂದೇ ಸುಖ. ಏನು ಮಾಡ್ಬೇಕು ಅವನೀಗ, ಒಪ್ಪಿಕೊಳ್ಬೇಕು. ನಮಗೆ ಹಾಗಾದ್ರೆ ಇನ್ನೊಂದು ಗೊತ್ತಿದೆ, ನಮಗೆ ಹೇಗೆ ಗೊತ್ತಿದೆ, ಆಗಮ ಇದೆ ನಮಗೆ. ನಿಮ್ಗೆ ಆಗಮನೇ ಇಲ್ವಲ್ಲ. ನಿರ್ಗುಣಿ ಬ್ರಹ್ಮಣಿ ಮಯಿ ಧಾರ ಅಂತ ಹೇಳ್ತಾನೆ. ಲೈಟ್ ಬಿಲ್ ಕಟ್ಟಿದ್ದೀನಿ ಅಂತ ಹೇಳಿ ತೋರಿಸೋಂತ ತಕ್ಷಣ ಏನು ಮಾಡ್ತಾನೆ ಅವನೀಗ, ಡಿಸ್ಕನೆಕ್ಟ್ ಮಾಡಕ್ಕೆ ಬಂದಿದ್ದಾರೆ. ಈಗ ಇವನೇನು ಮಾಡ್ಬೇಕೀಗ, ನಾನು ಕಟ್ಟಿದ್ದೀನಿ ಅಂತ ಎಷ್ಟು ಹೊಡ್ಕೊಂಡ್ರು ಕೇಳಲ್ಲ ಅವರು. ಏನು ತೋರಿಸ್ಬೇಕು, ತಕ್ಷಣ ಬಿಟ್ಬಿಡ್ತಾರೆ. ಅದು ಆಗಮ ಹೇಳಿತಾ. ತೋರಿಸ್ತೀನಿ, ಆಮೇಲೆ ತೋರಿಸ್ತೀನಿ, ಆಮೇಲೆ ಕಟ್ ಮಾಡಿರ್ತೀವಿ, ಆಮೇಲೆ ತೊಗೊಳ್ತೀವಿ, ಮತ್ತೆ ಸೈನ್ ಮಾಡಿಸ್ಕೊಳ್ತಾರೆ. ಈಗ ಕಟ್ ಮಾಡಕ್ಕೆ ಬಂದಿದ್ದೇವಪ್ಪ ಅಷ್ಟೇ. ನಾವು ಈ ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳಕ್ಕೆ ಬರಲ್ಲ ಅವರು. ತೋರಿಸಿದ್ರೆ ಹಾಕಿದ್ರೆ ಕೇಸ್ ಹಾಕ್ತಾನೆ. ನಾವೇ ತೋರಿಸಿದ್ರು ಹಾಕ್ಲಿಕ್ಕೆ ಒಪ್ಪಲಿಲ್ಲ ಅಂತೇಳಿ, ಗೊತ್ತಾಯ್ತಾ. ಅವನು ಯಾರು ಒಪ್ಪಲ್ಲ, ತಕ್ಷಣ ಒಪ್ಕೊಂಡ್ಬಿಡ್ತಾರೆ. ಅರ್ಥ ಆಯ್ತಾ. ಸೀಟ್ ಜಗಳ ಆಡ್ತಿರ್ತಾರೆ, ರಿಸರ್ವೇಷನ್ ತೊಗೋತಾರೆ, ಮತ್ತೆ ಮಾತಾಡೋಣ. ಸುಮ್ಮನೆ ಜಗಳ ಆಡಿದ್ರೆ ಏನು ಉಪಯೋಗ ಇಲ್ಲ. ಖರ್ಚು ಹಾಕಿದ್ದೆ ಎಂಬುದು ರಿಸರ್ವೇಷನ್ ಅಲ್ಲ. ನಿಮಗೆ ಖರ್ಚು ಹಾಕಿರ್ಬೋದು, ಮತ್ತೆ ಟಿಕೆಟ್ ತೊಗೊಬಿಟ್ಟಿದ್ದಾರೆ ಅವರು. ಈ ಖರ್ಚು ತೊಗೊತ್ತೆ ಹೋಗುತ್ತೆ, ಇದು ಹೇಳಿ ಖರ್ಚು ಬಿಸಾಕ್ತಾರೆ, ಕೊಡ್ತಾರೆ ಅಷ್ಟೇ. ಹಾಂ ಹಾಂ, ಯಾಕೆ? ಹಾಂ, ಎಲ್ಲಿದೆ ಹೇಳಿ ಅಂತ ಹೇಳಿದ್ದೀವಿ. ಹಾಂ ಹಾಂ ಅದೇ ಹೇಳ್ತಿರೋದು. ಸುಖ ದುಃಖಗಳು ವ್ಯಾಪ್ತಿ ಹೇಗೆ ಅಂತ ಕೇಳಿದರೆ, ಪ್ಯೂರ್ ಸುಖ, ನೀವು ಎಲ್ಲಿ ಸುಖ ಅಂತ ಹೇಳ್ತೀರಿ ಅದು ಪ್ಯೂರ್ ಸುಖ ಆಗಿದ್ದರೆ ಏನಿರೋದಿಲ್ಲ, ಅದಕ್ಕೆ ದುಃಖ ಇರಬೇಕು ಅಂತ ನಿಯಮ ಇಲ್ಲ. ಅಲ್ಲ, ಇಲ್ಲಿ ಪ್ರಾಕೃತ ಸುಖದಲ್ಲಿ ಏನಿದೆ ಗೊತ್ತಾ, ಒಂದು ವ್ಯಾಪ್ತಿ ಇದೆ. ಸುಖ ದುಃಖಗಳು ಆಪೋಸಿಟ್ಸ್. ಆದ್ದರಿಂದ ಸುಖ ಇದ್ದಲ್ಲಿ ಏನಿರಬಾರ್ದು, ದುಃಖ ಇದ್ದಲ್ಲಿ ಏನಿರಬಾರ್ದು, ಸುಖ ಇರಬಾರ್ದು. ಅವ್ರು ರಿಲೇಟಿವ್ ಆಗಿ ಯೋಚನೆ ಮಾಡ್ತಾರೆ ಮನುಷ್ಯ, ಅವ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಎಷ್ಟೋ ಸತ್ಯ ಸುಖ ನಿಮಗೆ ಆಶ್ಚರ್ಯ ಆಗೋದಿಷ್ಟೇ. ಆಕ್ಸಿಡೆಂಟ್ ಆಗಿ ಇಬ್ಬರು ಸತ್ತೋಗ್ಬಿಟ್ಟಿದ್ದಾರೆ, ಗೊತ್ತಾಯ್ತಾ. ಇಬ್ಬರು ಸಂಬಂಧಿಕರು ಬಂದಿದ್ದಾರೆ, ಇಬ್ಬರಿಗೂ ದುಃಖ ಇದೆ. ಈಗ ಒಬ್ಬನಿಗೆ ಬಾಡಿ ಪೋಸ್ಟ್ಪೋನ್ ಕೊಟ್ಟುಬಿಟ್ರು, ಒಬ್ಬರು ಕೊಡಲಿಲ್ಲ. ಅದೇ ಒಂದು ಸುಖ ಇವನಿಗಾಗ, ನಂದಾಗಿಲ್ಲ, ಅಲ್ಲಿ ಮುಂದೆ ಹೋಗ್ತಿದೆ ಅಲ್ಲ. ಅಲ್ಲಿ ದುಃಖದಲ್ಲಿ ಸುಖ ಕಾಣ್ತಾ ಭಾಳ ಆಶ್ಚರ್ಯ ಅಂತ ಕೇಳಿ, ಗೊತ್ತಾಯ್ತಾ. ದುಃಖದಲ್ಲೇ ಸುಖ. ಫೇಲ್ ಆಗಿದ್ದರಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ ತಕ್ಷಣ ನಿಮಗೆ ಮಾರ್ಕ್ಸ್ ಕಾರ್ಡ್ ಸಿಕ್ತು, ಅಪ್ಲೈ ಮಾಡ್ಲಿಕ್ಕೆ ಅನುಕೂಲ ಆಯಿತು, ಅದು ಸುಖ. ಬಂದು ಸುಖ ಅಂತ ಕರೀತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಅಂಥ ಸುಖ ಅಂಥ ದುಃಖ ಲೋಕದಲ್ಲಿದೆ. ಅಲ್ಲಿ ಹಾಗಿಲ್ಲ. ಎಂಥದ್ದು ಒಳಗಿಂದ ಬರೋದಾದ್ರಿಂದ ನಿಲ್ಲಿಸೋಕ್ಕಾಗೋದೇ ಇಲ್ಲ. ಒನ್ ವಿತ್ ಚೇತನ, ಒನ್ ವಿತ್ ಅವನು ಸೋಲ್. ಆದ್ದರಿಂದ ಸಪರೇಟ್, ಇನ್ಸಪರಬಲ್ ಅದು. ಇದು ಸಪರಬಲ್. ಇದು ಯಾಕೆ, ವಸ್ತುವಿನಿಂದ ಬಂದಿದೆ, ವಸ್ತು ಹೋದ್ರೆ ಹೋಗಿಬಿಡುತ್ತೆ, ಗೊತ್ತಾಯ್ತಾ. ಆದ್ದರಿಂದ ನಾವೇನು ಕರಿತೇವೆ ಅಂದರೆ ಸುಖಾಭಾವ ದುಃಖಾಭಾವ. ಸುಖಾಭಾವ ಇದ್ಬಿಟ್ಟು ದುಃಖ, ದುಃಖಾಭಾವ ಸುಖ ಅಂತ ಕರೀಲೇಬೇಕು. ನೋಡೋದಕ್ಕೆ ಏನು ಅನಿಸುತ್ತೆ ನಮಗೆ, ಅಂಥ ಸ್ಟೇಜ್ ಇದೆ ಅಂತೇಳಿ. ಆ ಸ್ಟೇಜ್ ಇಲ್ಲ. ನಾವು ರಿಲೇಟಿವ್ಲಿ ಮಾತಾಡ್ತೀವಿ ಹೊರತು ಆ್ಯಕ್ಚುಲಿ ತೊಗೊಂಡ್ರೆ ಏನಿರ್ಬೇಕಲ್ಲಿ, ಆಪೋಸಿಟ್ನಾಗ ತರಿಸತ್ತೆ. ಕತ್ತು ಬೆಳಕು ಜೊತೆ ಅಂತ ಹೇಳ್ತೇವೆ. ಸ್ವಲ್ಪ ಮುಸ್ಸಂಜೆ ಕತ್ತಲು, ಅದು ಸ್ವಲ್ಪ ಬೆಳಕಿರುತ್ತೆ. ಬಟ್ ಏನಲ್ಲ ಅದು, ಎಲ್ಲಿ ಕತ್ತಲೆ ಬೆಳಕು ಜೊತೆಗಿರಲ್ಲ ಅಂತೀವಿ ಅಂದರೆ, ಕತ್ತೆ ಪ್ರಪೋರ್ಷನೇಟಾಗಿ ಬೆಳಕು ಚೇಂಜ್ ಆಗುತ್ತೆ, ಪ್ರಪೋರ್ಷನೇಟಾಗಿ. ಪೂರ್ತಿ ಕತ್ಲು ಅಂದ್ರೇನು, ಬೆಳಕಿಲ್ಲೇ ಇಲ್ಲ. ಪೂರ್ತಿ ಬೆಳಕು ಅಂದ್ರೇನು, ಕತ್ಲಿಲ್ಲೇ ಇಲ್ಲ. ಬೆಳಕು ಕತ್ಲೆ ಸ್ವಲ್ಪ ಇದ್ದಾಗ ಏನಂತ ಅರ್ಥ, ಅಲ್ಲಿ ಪೂರ್ತಿ ಇಲ್ಲ ಅಂತ ಅರ್ಥ. ಅಟ್ ದಿ ಸೇಮ್ ಟೈಮ್ ಅಷ್ಟು ಎಫೆಕ್ಟ್ ಆಗಿದೆ. ಈಗ ಪೂರ್ತಿ ಆಗದಷ್ಟು ಎಫೆಕ್ಟ್ ಆಗಿಬಿಟ್ಟಿದೆ. ಬಟ್ ಪೂರ್ತಿ ಆಗಬೇಕಾದ್ರೆ ಪೂರ್ತಿ ಬರಬೇಕು. ಸೊ 100% ಸುಖ ಮೀನ್ಸ್ ದುಃಖ ಇಲ್ಲ ಅಂತ. ಅವ್ರಿಗೆ ಏನಾಗಿದೆ ಅಂದರೆ, ಇಲ್ಲಿ ಯಾತಕ್ಕಾಗುತ್ತೆ ಅಂತ ಕೇಳಿದರೆ, ನಮ್ಗೆ 100% ಸುಖ ಇಲ್ಲ, 100% ದುಃಖನೂ ಇಲ್ಲ. ಅದಕ್ಕೆ ಏನಾಗುತ್ತೆ, ಎರಡು ಮಿಕ್ಸ್ ಆಗ್ತಾ ಇದೆ. ಅಲ್ಲೇನಿಲ್ಲ, 100% ಆದಾಗ ಏನಿಲ್ಲ. ಅದನ್ನು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ, ಅವನಿಗೆ ಗೊತ್ತಾಗುತ್ತೆ. ಸೊ ಅನಂದಾತ್ ನಿರ್ಗುಣೇ ಬ್ರಹ್ಮಣಿ ಮಯಿ ಧಾರಯನ್ ವಿಶದಂ ಮನಃ. ನಿರ್ಗುಣ ಬ್ರಹ್ಮ ತನ್ನಲ್ಲಿ ಹಾಕಿದ್ದಾನ ಅವನು. ಪರಮಾನಂದಮಾಪ್ನೋತಿ ಯತ್ರ ಕಾಮೋ ಅವಸೀಯತೆ. ಅಲ್ಲಿ ಕಾಮ ಅವಸೀಯತೆ. ಅವಸೀಯತೆ ಅಂದ್ರೇನು, ಅಲ್ಟಿಮೇಟ್. ಅದು ಅಲ್ಟಿಮೇಟ್, ಪರಿಪೂರ್ಣವಾಗಿ ಆಗೋದಾಗಲೇ. ಯಾತ್ರೆಗೆ ಹೋಗಿದ್ದ, ದೇವ್ರ ದರ್ಶನಾಗೋವರೆಗೂ ಏನಾಗಿಲ್ಲ. ದರ್ಶನ ಆದ ತಕ್ಷಣ ಏನು ಮುಗೀತೀಗ, ಆ ಯಾತ್ರೆ ಪರ್ಪಸ್ ಮುಗಿದೋಯ್ತು. ಊಟ ಸರಿ ಹೋಗಲಿಲ್ಲ, ಅವೆಲ್ಲ ಬೇರೆ, ಅವ ದೊಡ್ಡ ವಿಷಯ ಅಲ್ಲ. ಇವನು ಎಲ್ಲ ಮಾಡ್ಕೊಂಡ್ಬಂದಿದ್ದಾನೆ, ದೇವ್ರ ದರ್ಶನ ಆಗಿಲ್ಲ. ಅವನು ಹೀಗೆ ತನ್ನ ಮುಖ ಜೋರಾಗಿರ್ತಾನೆ.
ಅದು ಇವೆಲ್ಲ ಸೆಕೆಂಡರಿ ಅಷ್ಟೇ. ನವಿಷ್ಟು ಅಲ್ಲದೆ ಇನ್ನೊಂದು ದೊಡ್ಡ ವಸ್ತು ನೋಡಿಬಿಡ್ತೇವೆ ಅಂದರೆ ನವಿಷ್ಟು ಸದೃಶಂ ದೈವಂ ನಮೋರ್ಥ ಸದೃಶಂ ಸುಖಂ ನವೇದ ಸದೃಶಂ ವಾಕ್ಯಂ ನವರ್ಣೋ ಓಂಕಾರ ಸಂಹಿತ. ಹೇಗಿದೆ ಇದು? ಮಧ್ವಿಜಲೆ ನೇದೃಶಂ ಸ್ಥಳಬಲಂ ಶಮನಗ್ನಂ ನಾಸ್ತಿ ವಿಷ್ಣು ಸದೃಶಂ ನರದೈವಂ ಹೇಳ್ತಾರಲ್ಲ. ಈ ವಾರಿ ಅಂತ ತೀರ್ಥ ಇಲ್ಲ, ನಾಸ್ಮೃತಿ ಸದೃಶಂ ಹಿತರೂಪ. ಅದೇ ರೀತಿ ಬಂದಿರೋ ಮಾತುಗಳು. ನ ವೇದ ಸದೃಶಂ ವಾಕ್ಯಂ ನ ವರ್ಣ ಓಂಕಾರ ಸಂಹಿತ. ಓಂಕಾರದಂಥ ಮತ್ತೊಂದು ಅಕ್ಷರ ಇಲ್ಲ. ಯಾಕೆ? ಪರಮಾತ್ಮನ ಗುಣಪೂರ್ಣತ್ವ ದೋಷ ದೂರತ್ವ ಹೇಳೋದ್ರಿಂದ ಅಟ್ ಮಹತ್ವ ಇದೆ. ಯತ್ರಾನಂದಾಶ್ಚ ಮೋದಾಶ್ಚ ಮುದಃ ಪ್ರಬುಧ ಆಸತೆ ಕಾಮಸ್ಯ ಯತ್ರಾಪ್ತಿ. ಇವೆಲ್ಲ ಏನು ಗೊತ್ತಾ? ಮೋಕ್ಷದಲ್ಲಿ ಸುಖ ಇದೆ ಅಂಥೇಳಿ ವಾಕ್ಯ ಇದೆ ಅಂತ ಹೇಳಿದ್ರಲ್ಲ, ಎಲ್ಲ ಕೊಟೇಶನ್ಸ್ ಕೊಡ್ತಾ ಇದ್ದಾರೆ. ಇಷ್ಟು ಕಡೆ ಹೇಳ್ತಾ ಇದ್ದಾರೆ ನೋಡಿ. ಈಗ ಯತ್ರ ಆನಂದಾಶ್ಚ ಮೋದಾಶ್ಚ ಮುದಃ ಪ್ರಬುಧಃ ಆಸತೆ ಕಾಮಸ್ಯ ಯತ್ರಾಪ್ತಾಹ ಕಾಮಾಸ್ತತ್ರ ಮಾಂ ಅಮೃತಂ ಕೃಧಿ. ಎಲ್ಲಿ ಆನಂದ ಇದೆಯೋ, ಮೋದ ಇದೆಯೋ, ಮುದ ಇದೆಯೋ, ಪ್ರಬುಧ ಇದೆಯೋ ಅಂಥ ಜನಗಳು ಇದ್ದಾರೋ ಅಂಥ ಜಾಗಕ್ಕೆ ನಾನು ಕರ್ಕೊಂಡು ಹೋಗೋದು ಪ್ರಾರ್ಥನೆ ಮಾಡ್ತಾರೆ. ಇದು ಶ್ರುತಿ, ಇದು ಗೊತ್ತಾಯ್ತಾ? ಇಲ್ಲ, ಈ ಶ್ರುತಿಯಲ್ಲಿದೆ ಅಂದಮೇಲೆ ಈ ಸುಖ ಇಲ್ಲ ಅಂತ ಹೇಳಿ ಯಾರು ಕೇಳ್ತಾರೆ? ಅದು ಅಪೌರುಷೇಯ ವಾಕ್ಯ. ಇದು ಗೌರ್ಮೆಂಟ್ ಆರ್ಡರು, ಇದು ನಿನ್ನ ಕಲ್ಪನೆ. ಯಾವುದು ತಗೋತೀವಿ ನಾವಾಗ? ಅದು ಇಂಪಾರ್ಟೆಂಟ್. ಇವತ್ತು ವೇದಗಳದ್ದು ಅಲ್ಟಿಮೇಟ್, ಅದು ಹೇಳ್ತಾ ಇದೆ. ಇತಿ ಶ್ರುತಿ ಪುರಾಣಾನಿ. ಈಗ ಶ್ರುತಿಗಳು ಪುರಾಣಗಳು ತತ್ರ ತತ್ರ ವದಂತಿ. ತತ್ರ ತತ್ರ ವದಂತಿ ಅಂದರೆ ಒಂದು ಕಡೆ ಹೇಳಿಲ್ಲ, ಬೇಕಾಷ್ಟು ಕಡೆ ಹೇಳಿವೆ ಅಂತ ಅರ್ಥ. ಒಂದು ಕಡೆ ಹೇಳಿದ್ರೆ ಏನು ಮಾಡೋದಾಗಿತ್ತು? ಇವನು ಅಡ್ಜಸ್ಟ್ ಮಾಡಿ ಟ್ರೈ ಮಾಡ್ತಿದ್ದ, ಮಾಡಕ್ಕೆ ಬರೋದಿಲ್ಲ. ತತ್ರ ತತ್ರ ಅಂದರೆ ಅಭ್ಯಾಸ, ಅಭ್ಯಾಸ ಅಂದರೆ ರಿಪಿಟೇಷನ್ನು, ಅಂದರೆ ಕನ್ಫರ್ಮೇಷನ್ ಅಂತ ಅರ್ಥ. ಅಥೋ ಮೋಕ್ಷೇ ಸುಖಾಭಾವ ಇತಿ ಯತ್ಕಿಂಚಿದೇವ ಹಿ. ದೇರ್ಫೋರ್ ಮೋಕ್ಷದಲ್ಲಿ ಸುಖ ಇಲ್ಲ ಅಂತ ಹೇಳ್ತಕ್ಕಂಥ ಮಾತು ಯತ್ಕಿಂಚಿತ್. ಕಶ್ಚದ ಋಷಿ ಅಂತ ವೇದವ್ಯಾಸರು ಅಂತಾರಲ್ಲ, ಇದು ಕಿಂಚಿತ್ ವಾಕ್ಯ, ಅದು ಕೆಲಸಕ್ಕೆ ಬಾರದು, ಬಿಟ್ಟು ಬಿಡು ಅಂತ ಹೇಳ್ತಾ. ನೀನು ಮತ ಅಲ್ಲ ಅದು. ಶಿರಃಕರಾದ್ಯಭಾವಶ್ಚ ನ ಮುಕ್ತಶ್ಚ. ಇನ್ನು ನೆಕ್ಸ್ಟ್ ಪಾಯಿಂಟ್, ಆ ವಿಷಯ ಮುಗೀತು. ಮುಕ್ತನಿಗೆ ಆಕೃತಿ ಇದೆಯಲ್ಲೋ ಪ್ರಶ್ನೆ, ದೇಹ ಇದೆಯೋ ಇಲ್ವೋ ಈಗ ಅದನ್ನು ಹೇಳ್ತಾರೆ. ಸುಖ ದುಃಖದ ಪ್ರಶ್ನೆ ಮುಗಿದೋಯ್ತು. ಈಗ ಏನಂತ ತೀರ್ಮಾನ ಆಯ್ತಲ್ಲಿ? ಪೂರ್ಣ ಸುಖ ಇದೆ ಅಂತ ತೀರ್ಮಾನ ಆಯ್ತು. ದೇಹ ಇದೆಯಲ್ಲೋ ಮುಂದಿನ ಪ್ರಶ್ನೆ, ಅದನ್ನು ಡೀಲ್ ಮಾಡ್ತಾರೆ ನಾಳೆ.